हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोऽभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् इलमिलार्यान् गुरून् भजे। पृथ्वीमण्डलमध्यस्याः पूर्णबोधवत्खानगाः वैष्णवाः विष्णुहृदयाः तान् नमस्ते गुरुन् मम। हरिः ओम् ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಗ್ರಂಥರೂಪ ಗದ್ಯ ರೂಪವಾಗಿದೆ. 81ನೆಯ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು ನೋಡುತ್ತಿದ್ದವು. ಪುರಾಣ ಪುರುಷೋತ್ತಮ ಅಂತ ಹೇಳಿದ್ರಿಂದ ಭಗವಂತ ಪುರುಷೋತ್ತಮ, ಇತರರು ಪುರುಷರು ಮಾತ್ರ. ಪುರುಷರಿಗೂ ಮತ್ತು ಪುರುಷೋತ್ತಮನಿಗೂ ಈಶ ದಾಸ ಭಾವ ಸಂಬಂಧ. ಈಶನಾದವನು ದಾಸನಿಗೆ ಏನು ಮಾಡುತ್ತಾನೆ ಅಂದರೆ ಮೋಕ್ಷವನ್ನು ಕರುಣಿಸುತ್ತಾನೆ. ಮೋಕ್ಷದಸ್ಸು ಜನಾರ್ದನ, ಮುಕುಂದ, ಮುಕ್ತಿ ಕೊಡುವವನು ಮುಕುಂದ ಎಂದು ಪ್ರಖ್ಯಾತವಾಗಿದೆ. ಬ್ರಹ್ಮಪುರಾಣದ ಮುಂದಿನ ವಾಕ್ಯದಲ್ಲಿ ಮೋಕ್ಷ ಅಥವಾ ಮುಕ್ತಿ ಇದರ ಅರ್ಥವೇನು ಎಂಬುದನ್ನು ವಿಶೇಷವಾಗಿ ತಿಳಿಸುವ ವಾಕ್ಯವಾಗಿದೆ. ಮೋಕ್ಷ ಶಾಂತಿಶ್ಚ ಶರಣಂ ನಿರ್ವಾಣಂ ಚ ವಿಧೀಯತೆ. ಬ್ರಹ್ಮಪುರಾಣದಲ್ಲಿ ಮೋಕ್ಷ ಅಂದರೆ ಏನು ಎಂಬತಕ್ಕಂಥದಕ್ಕೆ ಒಂದು ಅಭಿಧೀಯತೆ ಅಂದರೆ ಪರ್ಯಾಯ ಶಬ್ದವನ್ನು ತೋರಿಸ್ಕೊಡ್ತಾ ಇದ್ದಾರೆ. ಮೋಕ್ಷ ಅಂದರೆ ಶಾಂತಿ ಮತ್ತು ಶರಣಂ ಮತ್ತು ನಿರ್ವಾಣ, ಇದು 4 ಶಬ್ದಗಳು ಒಂದೇ ಅರ್ಥವನ್ನು ಕೊಡ್ತಕ್ಕಂಥದ್ದು. ಆದರೆ ಯಾತಕ್ಕೋಸ್ಕರವಾಗಿ ಬೇರೆ ಬೇರೆ ಶಬ್ದಗಳಿದೆ? ಹಾಗಾದರೆ ಒಂದೇ ಅರ್ಥ ಕೊಟ್ಟರು ಒಂದೇ ಹೇಳಬಹುದಾಗಿತ್ತರ ಅಂದರೆ, ಜೀವರಲ್ಲಿ ವಿವಿಧ ರೀತಿಯಲ್ಲಿ ಭೇದವಿದೆ. ನೀಚರು, ಮಧ್ಯಮರು, ಉತ್ತಮರು. ಮೋಕ್ಷದಲ್ಲಿಯೂ ಸಹ ವಿಭಾಗವಿದೆ. ಆದ್ದರಿಂದ ದೇವತಾ ತಾರತಮ್ಯ ಅಂತ ನಾವು ಒಪ್ಪಬೇಕು. ಮೋಕ್ಷದಲ್ಲೂ ಸಹ ವಿಭಿನ್ನವಾದ ಮೋಕ್ಷಗಳಿದೆ. ಸಾಯುಜ್ಯ, ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ ಎಂಬುದು 4 ವಿಧವಾಗಿ ನಾವು ನೋಡಬಹುದು. ಆದ್ದರಿಂದ ಯಾವ್ಯಾವ ಶಬ್ದದಲ್ಲಿ ಯಾವುದನ್ನು ಶಬ್ದವನ್ನು ಹೇಳಬೇಕೋ ಆ ಶಬ್ದವೇ ಕ್ಲುಪ್ತವಾಗಿ ತಿಳಿಸಬೇಕು ಎಂಬುದು ವೇದವ್ಯಾಸರ ಅಭಿಪ್ರಾಯ. ಇದನ್ನು ಭಾಗವತ ತಾತ್ಪರ್ಯದ ಶ್ರೀಮದಾನಂದ ತೀರ್ಥರು 2ನೇ ಸ್ಕಂದ 6ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಈ ವಾಕ್ಯವನ್ನು ತೆಗೆದುಕೊಂಡಿದ್ದಾರೆ. ಭಾಗವತ 6ನೇ ಸ್ಕಂದ, ಅದರ ಹಿನ್ನೆಲೆ ಏನು? ಭಾಗವತೋತ್ತಮನಾದ ಪರೀಕ್ಷಿತ್ ಮಹಾರಾಜ ಶಮಸಮಾಧಿ ಸಂಪತ್ತಿಗಳಿಂದ ಯೋಗವನ್ನು ಸಾಧಿಸಿಕೊಂಡು ವಾಯುದೇವರ ವಿಶೇಷ ಅನುಗ್ರಹ ಸಂಪಾದನೆ ಮಾಡಿಕೊಂಡು ಮೋಕ್ಷವನ್ನೇ ಪಡೆದ ಎಂಬುದು ಒಂದು ವಾಕ್ಯವನ್ನು ಭಾಗವತದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಭಗವಂತನ ಪಾದವನ್ನೇ ಸೇರಿಕೊಂಡ ಎಂಬತಕ್ಕಂಥ ಶಬ್ದವಿದೆ. ಬೇಜೆ ಪಾದ ಮೂಲಂ ಎಂದು ಹೇಳಿದ್ದಾರೆ. ಬೇಜೆ ಪಾದ ಮೂಲಂ ಅಂತ ಹೇಳುವಾಗ ಭಗವಂತನಲ್ಲಿ ಪಾದವಿದೆ, ಮೊಣಕಾಲಿದೆ, ತೊಡೆ ಇದೆ, ಹೊಟ್ಟೆ ಇದೆ, ಉದರವಿದೆ, ಮುಖವಿದೆ, ಶಿರಸ್ಸಿದೆ, ಹೀಗೆ ನಾನಾ ವಿಧ ಅಂಗಗಳಿದೆ. ಇದರಲ್ಲಿ ಪಾದವನ್ನು ಯಾಕೆ ಹೇಳಿದರು ಅಂತ ಹೇಳುವಾಗ, ಬಾಹುವು ಲೋಕಪಾಲಾನಾಂ ಪ್ರಾಯಶಃ ಕ್ಷೇಮಕರ್ಮಣಾಂ ವಿಕ್ರಮಃ ಭೂರ್ಭುವಃ ಸ್ವಸ್ಯಃ ಕ್ಷೇಮಸ್ಯ ಶರಣಸ್ಯ ಚ.
ಸರ್ವಕಾಮವರಸ್ಯಾಪೆ ಹರಿಶ್ಚರಣಾಸ್ಪದಂ. ಬಹುಮಟ್ಟಿಗೆ ಲೋಕಕ್ಕೆ ಕ್ಷೇಮವನ್ನುಂಟು ಮಾಡುವ ರಾಜರು ಮೊದಲಾದವರಿಗೆ, ಅಂದರೆ ಲೋಕಪಾಲನ ಎಂಬುವರಿಗೆ ಶ್ರೀಹರಿಯ ತೋಳುಗಳು ಉತ್ಪತ್ತಿ ಸ್ಥಾನ, ಭೂಲೋಕ, ಭೂಲೋಕ ಮತ್ತು ಸ್ವಲೋಕಗಳು, ಶ್ರೀಹರಿಯ ಹೆಜ್ಜೆ ಇಡುವ ಸ್ಥಳ, ಅವನ ಪರಾಕ್ರಮ ಮಂಗಳಕ್ಕೂ ಬಂದುದನ್ನು ಕಾಪಾಡುವುದಕ್ಕೂ, ಮೋಕ್ಷಕ್ಕೂ ಅದು ಶರಣಸ್ಯ ಚ, ಅದು ಶ್ರೀಹರಿಯ ಪರಾಕ್ರಮ ಉತ್ಪತ್ತಿ ಸ್ಥಾನ. ಶರಣ ಅಂದರೆ ಮೋಕ್ಷ ಎಂಬುದು ಹರಿಪಾದ ಮೋಕ್ಷಸ್ಥಾನ. ಆದರೂ ಹರಿಪಾದ ಪಾದ ಸಾಯುಜ್ಯವಲ್ಲ. ಕಾರಣ ಆಯಾ ಅಂಗಗಳಲ್ಲಿ ಹುಟ್ಟಿದ ದೇವತೆಗಳಿಗೆ ಆಯಾ ಅಂಗಗಳಿಗೆ ಸಾಯುಜ್ಯವೆಂಬುದು ಪ್ರತೀತಿ. ಆದರೆ ತತ್ವಾಭಿಮಾನಿಗಳಲ್ಲದ ಬೇರೆ ಅಪ್ರತಿಕಾಲಂಬನರಿಗೆ ಪಾದಮೂಲ ಅಂದರೆ ವೈಕುಂಠಾದ ಲೋಕಗಳು ಸ್ವರೂಪ ಆನಂದ ಅನುಭವಕ್ಕೆ ಆಶ್ರಯಗಳು ಎಂಬುದಾಗಿ ತಿಳಿದಾಗ, ತಾತ್ಪರ್ಯದಲ್ಲಿ ಶ್ರೀಪದಾನಂತೀರ್ಥ ಬ್ರಾಹ್ಮಣ ವೈಶ್ಯಾದೀನ್ ವರ್ಜಿತಂ ಪ್ರಾಯಶಯತೆ ಮೋಕ್ಷ ಶಾಂತಿಶ್ಚ ಶರಣಂ ನಿರ್ವಾಣಂ ಚ ಅಭಿಧೀಯತೆ ಎಂಬ ಬ್ರಹ್ಮಪುರಾಣದ ವಾಕ್ಯವನ್ನೇ ತಿಳಿಸಿದ್ದಾರೆ. ಬೇಜೆ ಗಜೇಂದ್ರ ಧ್ವಜ ಪಾದ ಮೂಲಂ ಎಂಬುದರ ವಾಕ್ಯಕ್ಕೆ ಪಾದಮೂಲ ಎಂಬುದು ಮೋಕ್ಷ ಹೇಗಾಯಿತು ಅಂತ ಹೇಳಿದಾಗ ವಿಶೇಷವಾಗಿ ಚಿಂತನೆ ನಡೆಸಿದ್ದಾರೆ. ಸ್ವೋತ್ತಮಾಂಗೇಶು ದೇವಾನಾಂ ಅನ್ಯೇಷಾಂ ಪಾದಮೂಲತಃ ಮುಕ್ತಿಸ್ತು ಸುಹಿತಾ ವಿಷ್ಣೋ ನಿರ್ದಿಷ್ಟೇಶಯತಾ ವಚಃ ಆಧ್ಯಾತ್ಮದಲ್ಲಿ ತಿಳಿಸಲ್ಪಟ್ಟಿದೆ. ಲೋಕಪಾಲಕರಲ್ಲಿ ಬ್ರಹ್ಮ, ಅಗ್ನಿಗಳೆಂಬರು ಬ್ರಾಹ್ಮಣರು, ವೈಶ್ಯನಾದ ಕುಬೇರ, ಶೂದ್ರನಾದ ನಿವೃತ್ತಿ ಇವರು ಹೊರತಾಗಿ ಬೇರೆ ಕ್ಷತ್ರಿಯರಿಗೆ ಇಂದ್ರಾದಿ ದೇವತೆಗಳು ಮಾತ್ರ ವಿಷ್ಣುವಿನ ಪಾದದಲ್ಲಿ ಹುಟ್ಟಿದ್ದಾರೆ. ಅದಕ್ಕಾಗಿ ಪ್ರಾಯಶಃ ಎಂದಿದ್ದಾರೆ. ಬ್ರಹ್ಮಪುರಾಣದಲ್ಲಿ ಶಾಂತಿ, ಶರಣ, ನಿರ್ವಾಣ ಮತ್ತು ಮೋಕ್ಷ ಎಂಬುದು ಪರ್ಯಾಯ ಶಬ್ದವಾಗಿ ಶ್ರೀ ವೇದವ್ಯಾಸರೇ ತೋರಿಸಿದ್ದಾರೆ. ಇದರ ಅರ್ಥವನ್ನು ನಾವು ಏನು ತಿಳಿಯಬೇಕು? ಇಲ್ಲಿ ಮೋಕ್ಷ ಎಂಬುದು ಅತಿ ಉತ್ಕೃಷ್ಟವಾದ ಸ್ವರೂಪದ ಆವಿರ್ಭಾವ ರೂಪ. ಸ್ವರೂಪ ಎಂದುಕೊಂಡಲೇ ಎಲ್ಲರ ಸ್ವರೂಪವು ಭಿನ್ನವಾಗಿರುವುದರಿಂದ ಮೋಕ್ಷದಲ್ಲಿ ಹೊಂದುವ ಸುಖವು ಭಿನ್ನವಾಗಿರುತ್ತದೆ. ಭಗವಂತ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸದಾಶಿವ. ಆದರೆ ಜೀವರುಗಳು ಏನಾಗಿರ್ತಾರೆ, ಒಂದು ಕಾಲದಲ್ಲಿ ಬಂಧಿತರಾಗಿರುತ್ತಾರೆ. ಬಂಧಿತರಾಗಿದ್ದಾಗ ಅವರ ಸಾಧನೆಯೂ ಸಹ ಎಲ್ಲರ ಸಾಧನೆಯೂ ಒಂದೇ ರೀತಿ ಇರುವುದಿಲ್ಲ. ಲೋಕದಲ್ಲಿ ಒಂದು ಮನೆಯಲ್ಲೇ ನಾವು ನೋಡಬಹುದು, ಒಬ್ಬರಿಗೆ ಭಗವಂತನ ಪ್ರಿಯರಾದರೆ ಇನ್ನೊಬ್ಬರಿಗೆ ಉದಾಸೀನ, ಮತ್ತೊಬ್ಬರಿಗೆ ದ್ವೇಷದಲ್ಲಿ ಬದುಕುತ್ತಿರ್ತಾರೆ. ಒಬ್ಬರಿಗೆ ಸರ್ವಾರ್ಪಣ ಭಗವಂತ ಧ್ಯಾನವನ್ನು ಮಾಡಬೇಕು ಆಶೆ ಉಂಟಾಗುತ್ತದೆ. ಇನ್ನೊಬ್ಬರಿಗೆ ಆಯಾ ಕಾಲಕ್ಕೆ ತಮ್ಮ ಮನಸ್ಸಿಗೆ ಬಂದಾಗ ಮಾಡುವುದು, ಮತ್ತೊಬ್ಬರಿಗೆ ಮಾಡುವುದೇಕೆ ಎಂಬುದಕ್ಕಂಥ ಧೋರಣೆಯಿಂದಲೇ ಬದುಕುತ್ತಾರೆ. ಯಾವ ರೀತಿಯಲ್ಲಿ ಜೀವರು ಉಪಾಸನೆ ಮಾಡುತ್ತಾರೋ ಅದೇ ರೀತಿ ಅವರ ಮಾರ್ಗವನ್ನು ಹೊಂದುತ್ತಾರೆ ಎಂಬುದು ಶ್ರೀಕೃಷ್ಣನ ಉತ್ಕೃಷ್ಟವಾದ ಒಂದು ನಮಗೆ ಉಪದೇಶವಾಗಿದೆ. ಭಾವನೆಗಳು ಯಾವ ರೀತಿ ಇರುತ್ತದೋ, ಈ ಭಾವನೆ ಎಂಬತಕ್ಕಂಥದ್ದು ಒಂದೇ ತಂದೆ ತಾಯಿಗಳು, ಒಂದೇ ಮನೆ, ಒಂದೇ ಊಟ ಅಂತ ಸಹಜವಾದ ಊಟವನ್ನು, ಒಂದೇ ರೀತಿಯ ಊಟವನ್ನು ಮಾಡಿದರು, ಒಂದೇ ಸೂರ್ಯನ ಅಡಿಯಲ್ಲಿ ಬದುಕಿದರು. ಯಾತಕ್ಕೆ ಅವರ ಪ್ರವೃತ್ತಿ ಭಿನ್ನವಾಗಿರುತ್ತದೆ? ಇದಕ್ಕೆ ಮೂಲ ಕಾರಣ ಅವರ ಸ್ವರೂಪ. ನಮ್ಮ ಸ್ವರೂಪ ನಮಗೆ ತಿಳಿಯದಿದ್ದರೂ ಸಹ ಎಲ್ಲರೂ ಅವರ ಸ್ವರೂಪದಂತೆಯೇ ಪ್ರವೃತ್ತಿಯನ್ನು ಮಾಡುವುದು. ಉದಾಹರಣೆಗೆ, ಲೋಕದಲ್ಲಿ ಹಾಗಲಕಾಯಿ, ಬೇವಿನಕಾಯಿ ಮತ್ತು ಮಾವಿನ ಹಣ್ಣು, ಇದು ಮೂರು ಇರತಕ್ಕಂಥದ್ದು ಯಾವ ಕಾಲಕ್ಕೂ ತಮ್ಮ ಗುಣವನ್ನು ಬದಲಿಸುವುದಿಲ್ಲ. ಒಂದೇ ಮನೆಯಲ್ಲಿ ಅಕ್ಕಪಕ್ಕದಲ್ಲೇ ಆ ಗಿಡಗಳು ಬೆಳೆದರೂ ಮಾವಿನ ಹಣ್ಣು ಸದಾ ಸಿಹಿ, ಹಾಗಲಕಾಯಿ ಒಗರು,
ಬೇವಿನಕಾಯಿ ಮತ್ತು ಕಹಿ ಈ ರೀತಿಯಲ್ಲೇ ಇರತಕ್ಕಂಥದ್ದಾಗಿರುತ್ತೆ. ಇದು ಆ ಜೀವರ ಸ್ವರೂಪ ಎಂದು ನಾವು ಹೇಗೆ ತಿಳಿಯುತ್ತೇವೆಯೋ ಹಾಗೆ ಮನುಷ್ಯರಲ್ಲಿಯೂ ಸಹ ಸ್ವರೂಪ ಎಂಬುದು ನಿತ್ಯವಾದುದು. ಆದ್ದರಿಂದ ಆ ಸ್ವರೂಪದ ಆವಿರ್ಭಾವ ರೂಪ ಮೋಕ್ಷ ಎಂಬುದು ಸಹ ವಿಭಿನ್ನವಾಗಿಯೇ ಇರುತ್ತದೆ. ಆದ್ದರಿಂದಲೇ ನಾವು ತಿಳಿಯಬೇಕು, ಒಬ್ಬರ ಸಾಧನೆ ಇನ್ನೊಬ್ಬರನ್ನು ಅವಲಂಬಿಸಿಲ್ಲ. ಎಲ್ಲರೂ ಅವರವರ ಸಾಧನೆಯನ್ನು ಅವರು ಮಾಡಿಕೊಳ್ಳಬೇಕು. ಒಬ್ಬರು ಇನ್ನೊಬ್ಬರನ್ನು ನೋಡಿ ಕಲಿಯಬೇಕಾದ ಗುರುಗಳಿಂದ ಮಾತ್ರ ಹಿತೋಪದೇಶವನ್ನು ಕಲಿಯಬೇಕೇ ಹೊರತು ನಮ್ಮ ಸಾಧನೆಗೆ ನಮ್ಮ ಪ್ರಯತ್ನ, ನಮ್ಮ ಅನಾದಿ ಕರ್ಮ, ಭಗವಂತನ ಅನುಗ್ರಹ ಇದೇ ಮೂಲ ಕಾರಣವಾಗಿರುತ್ತದೆ. ನಮ್ಮ ಅನಾದಿ ಕರ್ಮ ಬೇರೆಯವರ, ನಮ್ಮ ತಂದೆ ತಾಯಿಯವರ, ಅಣ್ಣ ತಮ್ಮದರ ಅನಾದಿ ಕರ್ಮ ಬೇರೆಯೇ ಆಗಿರುತ್ತದೆ. ಮತ್ತು ನಮ್ಮ ಪ್ರಯತ್ನದಂತೆ ಅವರ ಪ್ರಯತ್ನ ಇರುವುದಿಲ್ಲ, ಅವರ ಪ್ರಯತ್ನದಂತೆ ನಮ್ಮ ಪ್ರಯತ್ನ ಇರುವುದಿಲ್ಲ ಎಂಬುದು ಎಲ್ಲರಿಗೂ ತಿಳಿದ ವಿಷಯವಾಗಿದೆ. ಭಗವಂತನ ಅನುಗ್ರಹವೂ ಸಹ ಅದನ್ನು ನಾವು ಪ್ರಶ್ನಿಸುವಂತೆ ಇಲ್ಲ. ಯಾರು ರಾಜರನ್ನು, ಚಕ್ರವರ್ತಿಗಳನ್ನು ಪ್ರಶ್ನಿಸುವಂತೆ ಇಲ್ಲವೋ ಹಾಗೆ ಭಗವಂತ ನಿಷ್ಪಕ್ಷಪಾತಿ. ಯಾರಿಗೂ ಹೆಚ್ಚು ಯಾರಿಗೂ ಕಡಿಮೆ ಮಾಡಬೇಕೆಂಬ ತಾತ್ಪರ್ಯವಿರುವುದಿಲ್ಲ. ಅವರವರ ಯೋಗ್ಯತಾನುಸಾರ ಅವರಿಗೆ ಜ್ಞಾನವನ್ನು, ಯೋಗ್ಯತಾನುಸಾರ ಅವರಿಗೆ ಸಾಧನೆ ಪ್ರಕರಣವನ್ನು ಭಗವಂತ ದಯಪಾಲಿಸುತ್ತಾನೆ. ಅವನ ಅನುಗ್ರಹವೂ ಸಹ ಸ್ವರೂಪನ ಯೋಗ್ಯತೆಯನ್ನು ಅನುಸರಿಸುತ್ತದೆ. ಅಂದರೆ ಸ್ವರೂಪ ಎಂಬುದಕ್ಕೊಂತ ದೊಡ್ಡದು ಎಂಬ ರೀತಿಯಲ್ಲಿ ನಾವು ತಿಳಿಯಬಾರದು. ಭಗವಂತನ ಅನುಗ್ರಹ ಯಾವ ಜೀವಕ್ಕೆ ಎಷ್ಟು ಕೊಡಬೇಕೋ ಅಷ್ಟನ್ನೇ ದಯಪಾಲಿಸುತ್ತಾನೆ ಎಂಬುದು ಇಲ್ಲಿ ತಿಳಿಯಬೇಕು. ಒಬ್ಬ ತಾಯಿ ಮಕ್ಕಳಿಗೆ ಆಹಾರವನ್ನು ಹೇಗೆ ಹಂಚುತ್ತಾಳೋ, ಅವರ ಯೋಗ್ಯತಾನುಸಾರ ಯಾರಿಗೆ ಎಷ್ಟು ತಿನ್ನುತ್ತಾರೋ ತಾಯಿಗೆ ಗೊತ್ತು. ಆದ್ದರಿಂದ ತಾಯಿ ಪಕ್ಷಪಾತ ಎನಿಸುವುದಿಲ್ಲ. ಹಾಗೆ ತಾಯಿ ಪಾತ್ರ, ತಂದೆ ಪಾತ್ರ ಆಗಿರತಕ್ಕಂಥ ಭಗವಂತ ಎಲ್ಲ ಜೀವರನ್ನು ನೋಡಿಕೊಳ್ಳತಕ್ಕಂಥ ವಿಶ್ವ ಕುಟುಂಬಿಗೆ ನಾಯಕನಾಗಿದ್ದಾನೆ. ಆದ್ದರಿಂದ ಅವನ ಪ್ರಸಾದವೂ ಸಹ ವಿಭಿನ್ನವಾಗಿಯೇ ಇರುತ್ತದೆ. ಪ್ರಸಾದ ವಿಭಿನ್ನವಾಗಿರುವುದರಿಂದ ಸಾಧನೆಯೂ ವಿಭಿನ್ನವಾಗಿರುವುದರಿಂದ ಫಲದಲ್ಲೂ ಸಹ ವಿಭಿನ್ನತೆ ನಾವು ಕಾಣುತ್ತೇವೆ. ಆ ವಿಭಿನ್ನತೆಯನ್ನೇ ವೇದವ್ಯಾಸದೇವರು ಇಲ್ಲಿ ತಿಳಿಸುತ್ತಿದ್ದಾರೆ ಬ್ರಹ್ಮಪುರಾಣದಲ್ಲಿ. ಮೋಕ್ಷ ಶಾಂತಿಶ್ಚ ಶರಣಂ ನಿರ್ವಾಣಂ. ಮೋಕ್ಷ ಎಂಬತಕ್ಕಂಥದ್ದು ಸರ್ವಾತ್ಮನ ಸರ್ವದಿಂದ ವಿಮೋಚನೆ ಎಂದರ್ಥ. ಶಾಂತಿಶ್ಚ ಅಂದರೆ ಮನಸ್ಸಿನಲ್ಲಿ ಸ್ಥಿರವಾದ ಶಾಂತಿಯನ್ನು ನೆಲೆಸುವುದೆಂದರ್ಥ. ಶರಣಂ ಅಂದರೆ ದೈಹಿಕವಾಗಿ ಭಗವಂತನ ವಿಶೇಷ ಸೇವೆ ಮಾಡುವುದೆಂದರ್ಥ. ನಿರ್ವಾಣಂ ಅಂದರೆ ಅತ್ಯಂತ ವಿರಕ್ತರಾಗಿ ಭಗವಂತನನ್ನು ಆಶ್ರಯಿಸುವುದೆಂದರ್ಥ. ಹೀಗೆ ನಾವು ವಿಭಿನ್ನ ರೀತಿಯಲ್ಲಿ ಪ್ರತಿಯೊಂದು ಶಬ್ದಕ್ಕೂ ಅರ್ಥಾಂತರವನ್ನು ತಿಳಿಯಬಹುದಾಗಿದ್ದರೂ ಸಹ ಇದೆಲ್ಲವೂ ಪರ್ಯಾಯ ಶಬ್ದ, ಇದೆಲ್ಲವೂ ಮೋಕ್ಷ ಎಂದು ಯಾವ ಬ್ರಹ್ಮಪುರಾಣದಲ್ಲಿ ತಿಳಿಸುವುದರಿಂದ ಮೋಕ್ಷ ಶಾಂತಿಶ್ಚ ಶರಣಂ ನಿರ್ವಾಣಂ ಚ ವಿಧೀಯತೆ ಎಂಬ ಶಬ್ದವು ಹೊರಟಿದೆ. ಇದು ಪ್ರತ್ಯೇಕವಾದ ಜೀವರುಗಳಿಗೆ ಅನ್ವಯವಾಗತಕ್ಕಂಥದ್ದು. ಆದ್ದರಿಂದ ಇಲ್ಲಿ ಬೇಜೆ ಸ್ವಪಾದ ಮೂಲಂ, ಬೇಜೆ ಖಗೇಂದ್ರ ಧ್ವಜಪಾದ ಮೂಲಂ. ಖಗೇಂದ್ರ ಅಂದರೆ ಗರುಡದೇವರ ಮೂಲಕವಾಗಿ, ಗರುಡದೇವರ ಧ್ವಜವೇ ತನ್ನ ಪಾದದ ರೇಖೆಯಲ್ಲಿರ್ತಕ್ಕಂಥ ಭಗವಂತನನ್ನು ಹೊಂದಿದನು ಪರೀಕ್ಷಿತ್ ಮಹಾರಾಜ ಅಂತ ಹೇಳುವಾಗ, ಖಗೇಂದ್ರ ಅಂತ ಹೇಳುವಾಗ ಎರಡು ಮಾರ್ಗವಿದೆ. ಒಂದು ಗರುಡ ಮಾರ್ಗ, ಒಂದು ಶೇಷ ಮಾರ್ಗ. ಗರುಡ ಮಾರ್ಗದಲ್ಲಿ ಇವನು ಪ್ರಯಾಣ ಮಾಡಿದ್ದಾನೆ ಅಂತ ನಾವು ತಿಳಿಯಬಹುದು. ಖಗೇಂದ್ರ ಅಂತ ಹೇಳಿದ್ರಿಂದ ಗರುಡದೇವರು ಅವರ ಧ್ವಜ ಎಂಬುದರಿಂದ, ಧ್ವಜ ಯಾವಾಗ ಇರ್ತಾರೆ ಅಂದರೆ ವಿಜಯಶಾಲಿ ಆಗಿರ್ತಕ್ಕಂಥದ್ದು. ಅಂದರೆ ಗರುಡನ ಧ್ವಜ
ಇದೇ ಪಾದ, ಇದು ಭಗವಂತನ ಪಾದ ಅಂತ ಆಶ್ರಯಿಸಿದಾಗ ಆ ಪಾದದಲ್ಲಿ ಬೇರೆ ಬೇರೆ ಅಭಿಮಾನಿ ದೇವತೆಗಳು ಸಹ ಹುಟ್ಟಿರುತ್ತಾರೆ. ಆದ್ದರಿಂದ ಅವರಿಗೆ ಅಲ್ಲಿಯೇ ಮೋಕ್ಷವಾಗುತ್ತದೆ. ಯಾರು ಎಲ್ಲಿ ಹುಟ್ಟು ಬರುತ್ತಾರೋ ಅವರ ಉತ್ಪತ್ತಿ ಸ್ಥಾನವೋ ಅದೇ ಅದು ಮೋಕ್ಷ ಸ್ಥಾನವೂ ಆಗುತ್ತದೆ. ನಾವೊಂದು ಊರಿಗೆ ಹೋಗಿ ಮತ್ತೆ ನಮ್ಮ ಮನೆಗೆ ಬರುವಂತೆ ನಾವು ಮೋಕ್ಷಕ್ಕೆ ಅಧಿಕಾರಿಗಳಾಗಿದ್ದರೆ 84 ಲಕ್ಷ ಯೋನಿಗಳಲ್ಲಿ ಸಂಚಾರ ಮಾಡಿಸಿ ಮತ್ತೆ ಮೋಕ್ಷಕ್ಕೆ ತೆರಳಬೇಕು. ಇದು ಸ್ವರೂಪ ಎಂದು ಬದಲಾಗುವುದಿಲ್ಲ. ಅದರಂತೆ ಇಲ್ಲಿ ಪರೀಕ್ಷಿತ್ ಮಹಾರಾಜನು ಯಾವ ಗರುಡ ಮಾರ್ಗದಲ್ಲಿ ಹೊರಟು ಪಾದಮೂಲವನ್ನು ಸೇರಿದ ಅಂದರೆ ಭಗವಂತನ ಪಾದಮೂಲ ಅಂದರೆ ಪಾದವನ್ನು ಸ್ಪರ್ಶ ಮಾಡತಕ್ಕಂಥ ಲೋಕ ವೈಕುಂಠ ಲೋಕವನ್ನು ಸೇರಿದ ಎಂದು ನಾವು ತಿಳಿಯಬೇಕು. ಆದ್ದರಿಂದ ಮುಕ್ತಿ ಸುವೀತಃ ಮೋಕ್ಷ ಶಾಂತಿ ಶರಣಂ ನಿರ್ವಾಣಂ ಎಂಬ 4 ಶಬ್ದವನ್ನು ತಿಳಿಸಿದ್ದಾರೆ. ಇದು ಅತಿ ಗುಹ್ಯತಮವಾದದ್ದು. ಇದು ನಮಗೆ ತಿಳಿದುಕೊಳ್ಳುವುದಕ್ಕೆ ಮಾತ್ರ. ಏಕೆಂದರೆ ಎಲ್ಲ ಮೋಕ್ಷವು ಎಲ್ಲ ರೀತಿಯ ಮೋಕ್ಷವು ಎಲ್ಲ ಜೀವರಿಗೆ ಅಧಿಕಾರಿಗಳಲ್ಲೇ ಅಲ್ಲ. ಹಾಗಾಗಿ ನಮಗೆ ಯಾಕೆ ತಿಳಿಯಬೇಕು ಅಂದರೆ ಪರೀಕ್ಷಿತ್ ಮಹಾರಾಜನ ಗತಿ ಹೇಗಾಯಿತು ಎಂಬುದು ಸುಸ್ಪಷ್ಟವಾಗಿದೆ. ಅದರಂತೆ ನಾವು ಪರೀಕ್ಷಿತರು ಎಂಬತಕ್ಕಂಥದ್ದನ್ನು ನಾವು ಆಶಿಸಬಾರದು. ಅವರವರ ಯೋಗ್ಯತಾನುಸಾರವಾಗಿ ಅವರಿಗೆ ಮೋಕ್ಷ ಬರುತ್ತದೆ ಎಂಬುದೇ ತಾತ್ಪರ್ಯ. ಹಾಗಾದರೆ ಇಲ್ಲಿ ಪುರುಷೋತ್ತಮನ ಬಗ್ಗೆ ಹೇಗೆ ಅಂದರೆ ಪುರುಷೋತ್ತಮ ಎಂಬತಕ್ಕಂಥ ಭಗವಂತ ನಿಷ್ಪಕ್ಷಪಾತಿ. ಯಾರಿಗೆ ಎಷ್ಟು ಯಾವ ಕಾಲದಲ್ಲಿ ಕೊಡಬೇಕು ಅಷ್ಟು ಪೂರ್ತಿಯಾಗಿ ಒದಗಿಸುವವನು ಭಗವಂತ. ಅವನ ಪುರುಷೋತ್ತಮ, ಅವನೇ ನಮ್ಮ ಬಿಂಬರೂಪ. ಆದ್ದರಿಂದ ಇದನ್ನು ತಿಳಿದು ನಾವು ಬಿಂಬೋಪಾಸನೆ ಮಾಡಬೇಕು. ಇಂತಹ ಪರಮ ರಹಸ್ಯ ಅರ್ಥವನ್ನು ತಿಳಿಸುವ ಪುರಂದರದಾಸರು ತಿಳಿಸುವ ವಾಕ್ಯ ಪುರಾಣ ಪುರುಷೋತ್ತಮ. ಅನಾದಿ ನಿತ್ಯವಾದ ಪುರಾಣ ಎಂಬತಕ್ಕಂಥ ಶಬ್ದದಿಂದ ಹಿಂದೆ ತಿಳಿದೆವು. ಪುರುಷೋತ್ತಮ ಅಂದರೆ ಭಗವಂತ ಸರ್ವೋತ್ತಮ. ಆದ್ದರಿಂದ ಹರಿ ಸರ್ವೋತ್ತಮತ್ವವನ್ನು ಸಾರುವ ದಿವ್ಯ ಧ್ಯೇಯ ವಾಕ್ಯವೇ ಪುರಾಣ ಪುರುಷೋತ್ತಮ ಎಂದು ನಾವು ಚಿಂತಿಸಬೇಕು, ಸದಾ ಸ್ಮರಣೆಯಲ್ಲಿರಬೇಕು ಎಂಬುದೇ ಆದೇಶವಾಗಿದೆ. ಇಂತಹ ಅಮೂಲ್ಯವಾದ ಶಾಸ್ತ್ರ ಪ್ರಮೇಯವನ್ನು ಅರಿವಿದ ಶ್ರೀ ಪುರಂದರದಾಸರಿಗೆ ನಮಸ್ಕರಿಸುತ್ತಾ ಅವರ ಅಂತರ್ಯಾಮಿ ಆಗಿರ್ತಕ್ಕಂಥ ಪುರಂದರ ವಿಶೇಷವಾಗಿ ನಮಸ್ಕರಿಸಿ ಈ ವಿಶೇಷವಾದ ಅರ್ಥ ಅವರಿಗಿದ್ದು ನಮ್ಮ ತಂದೆಯ ಅನುಗ್ರಹ ವಿಶೇಷದಿಂದ, ಗುರು ಹಿರಿಯರ ಅನುಗ್ರಹ ವಿಶೇಷದಿಂದ ಮತ್ತು ತತ್ವಾಭಿಮಾನಿ ದೇವತೆಗಳನ್ನು ನುಡಿದು ತೋರಿಸಿದ ವಿಶೇಷದಿಂದ ಇವರಲ್ಲಿ ಭಾರತೀಪತಿ ವಾಯುದೇವರು ನಿಂತು ಜ್ಞಾನವನ್ನು ತಿಳಿಸಿದ್ದರಿಂದ ಸಾಧ್ಯವಾಗಿದೆ. ಇವರೆಲ್ಲರೂ ಅಸ್ವತಂತ್ರರು, ಸ್ವತಂತ್ರನಾದ ಬಿಂಬನಾದ ಪುರುಷೋತ್ತಮ ಅವನೇ ಪುರಾಣ ಪುರುಷೋತ್ತಮ. ಭಗವಂತ ಲಕ್ಷ್ಮೀನಾರಾಯಣರ ದಿವ್ಯ ಸನ್ನಿಧಾನದಲ್ಲಿ ಭಗವಂತನ ವಿಶೇಷವಾದ ಪ್ರಸಾದ ಇವರ ಮೂಲಕ ಹರಿದು ಬಂದಿದೆ ಅಂತ ತಿಳಿಯಬೇಕು. ಆದ್ದರಿಂದ ಇವರ ಎಲ್ಲರ ಸ್ಮರಣೆಯನ್ನು ಅನುಗ್ರಹಮುಖರಾಗಿ ಎಂದು ಬೇಡುತ್ತಾ ಕೃತಸ್ಮರ ಕೃತಸ್ಮರ ಕೃತೋಸ್ಮರ ಎಂದು ಹೇಳಿ ಭೂಯಿಷ್ಟಾಂತಿ ನಮ್ಮ ಮುಕ್ತಿಮಿದೇಮ. ಎಲ್ಲರಿಗೂ ಭಗವಂತನಿದ್ದಾನೆ. ಆ ಭಗವಂತನ ನಾವು ಶಿರಸಾವಹಿಸಿ ನಮಸ್ಕರಿಸೋಣ. ಭೂಯಿಷ್ಟಾಂತಿ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಟಾಂತಿ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಟಾಂತಿ ನಮ್ಮ ಮುಕ್ತಿಮಿದೇಮ. ಭಾರತೀಯ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.